ಎಲ್ಲರಿಗೂ ನಮಸ್ತೆ. ನಾನು ಇವತ್ತಿನಿಂದ ನವೋದಯ ಮ್ಯಾಥ್ಸ್ ಶುರು ಮಾಡ್ತಾ ಇದ್ದೀನಿ. ನೋಡಿ, ನವೋದಯ ಮ್ಯಾಥ್ಸ್ ಶುರು ಮಾಡೋಕ್ಕೆ ಮೊದಲೇ ನಾವು 7 ಮಂತ್ರಗಳು ಕಲ್ತಿರಬೇಕು. ಅಂದರೆ 7 ಡಿಫ್ರೆಂಟ್ ಫಾರ್ಮುಲಾಸ್ ಬರುತ್ತೆ. 7 ಡಿಫ್ರೆಂಟ್ ಫಾರ್ಮುಲಾಸ್ನ ಮಂತ್ರಗಳ ರೀತಿ ಕಲಿತ್ರೆ ನವೋದಯ ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ಬೋದು. ಆ 7 ಮಂತ್ರಗಳು ಯಾವುದು ಅಂದರೆ, ಫಸ್ಟು ಟೇಬಲ್ಸ್ ಕಲ್ತಿರಬೇಕು. 1 ರಿಂದ 20 ಟೇಬಲ್ಸ್ ಕಲ್ತಿರಬೇಕು. ಅದಾದಮೇಲೆ ಸ್ಕ್ವೇರ್ ರೂಟ್ ಕಲ್ತಿರಬೇಕು. ಅದಾದಮೇಲೆ ಕ್ಯೂಬ್ ರೂಟ್ ಕಲ್ತಿರಬೇಕು. 4th ಒನ್ನು ಪ್ರೈಮ್ ನಂಬರ್ ಗೊತ್ತಿರಬೇಕು. 5th ಒನ್ನು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಗೊತ್ತಿರಬೇಕು. 6th ಒನ್ನು ಪೆರಿಮೀಟರು, ಏರಿಯಾ, ವಾಲ್ಯೂಮ್ ಗೊತ್ತಿರಬೇಕು. 7th ಒನ್ನು ಡಿವಿಸಬಿಲಿಟಿ ರೂಲ್ಸ್ ಗೊತ್ತಿರಬೇಕು. ಈ 7 ಸೂತ್ರಗಳನ್ನ ಪ್ರತಿದಿನ ಮಂತ್ರ ಥರ ಏನಾರ ಕಲ್ತ್ಕೊಂಡ್ರೆ ನೀವು ನವೋದಯ ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ಬೋದು. ಇದು ನಿಮಗೆ ಲೈಫ್ ಲಾಂಗ್ ಉಪಯೋಗ ಬರುತ್ತೆ. ಅದಕ್ಕೋಸ್ಕರನಾದ್ರು ನೀವು ಕಲೀಲೇಬೇಕು. ಫಸ್ಟು ಟೇಬಲ್ ಏನು ಕಲಿಬೇಕು ಅಂತ ಹೇಳ್ತೀನಿ. ಟೇಬಲ್ ಏನು ಕಲಿಬೇಕು? 1 ರಿಂದ 10 ಕಲಿತ್ರೆ ಸಾಕಲ್ಲ. ಮಿಕ್ಕದೆಲ್ಲ 12 ಒನ್ಸ 13 ಒನ್ಸ್ ಅವೆಲ್ಲ ಏನು ಕಲಿಯೋ ಅವಶ್ಯಕತೆ ಇದೆ? ಅಕಸ್ಮಾತ್ ಏನಾರು ಬೇಕಂದರೆ ನಾರ್ಮಲಾಗಿ ಹಂಗೆ ಅಲ್ಲ ನಾವು ಯೋಚನೆ ಮಾಡೋದು. 12 2s ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ತೀವಿ. 2 2s 4, 2 1s 2 ಈ ಥರ ಫೈಂಡ್ ಔಟ್ ಮಾಡ್ತೀವಿ. ಟೇಬಲ್ ಏನು ಕಲಿಬೇಕು ಅಂತ ಯೋಚನೆ ಮಾಡ್ತೀರಾ. ನೋಡಿ, ನವೋದಯ ಮ್ಯಾಥ್ಸಲ್ಲಿ ಮಾಡಬೇಕು ಅಂದರೆ ನಿಮಗೆ ಎಕ್ಸಾಮಲ್ಲಿ 2 ಅವರ್ಸ್ ಇದೆ. 2 ಅವರ್ಸಲ್ಲಿ ನೀವು ಒಂದೊಂದು ಸಲ ಏನಾಗುತ್ತೆ, 20 ಲೆಕ್ಕ ಮಾಡೋಕ್ಕೆ ಟೈಮೇ ಸಾಲಲ್ಲ. ಅದಕ್ಕೋಸ್ಕರ ಇವೆಲ್ಲ ಟೇಬಲ್ಸ್ ಎಲ್ಲ 1 ರಿಂದ 20 ಕಲ್ತಿದ್ರೆ ಬೇಗ ಲೆಕ್ಕ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇವೆಲ್ಲ ನಂಬರ್ ನೋಡಿರ್ತೀರ ನೀವು. 13 ಒನ್ಸ ಟೇಬಲ್ಸು, 17 ಒನ್ಸ ಟೇಬಲ್ಲು, 19 ಒನ್ಸ ಟೇಬಲ್ಸ್ ಎಲ್ಲ ನೋಡಿರ್ತೀರ. ಈ ನಂಬರ್ ನೋಡಿ, 13 7s ಎಷ್ಟಿದೆ? 91 ಇದೆ. ನೆಕ್ಸ್ಟು 17 7s ಇದೆಷ್ಟಿದೆ? 119 ಇದೆ. ನೆಕ್ಸ್ಟು 19 7s 133 ಇದೆ. ಸಾಮಾನ್ಯವಾಗಿ ಈ ನಂಬರ್ ನೋಡಿ, ಮಕ್ಕಳು ಏನು ಮಾಡ್ತಾರೆ, ಇದು ಡಿವಿಷನ್ ಮಾಡಬೇಕಾದ್ರೆ ಈ ನಂಬರ್ ನೋಡ್ತಾರೆ. 91 2 ಇಂದ ಟ್ರೈ ಮಾಡ್ತಾರೆ, ಡಿವೈಡ್ ಆಗಲ್ಲ. 3 ಇಂದ ಟ್ರೈ ಮಾಡ್ತಾರೆ, ಡಿವೈಡ್ ಆಗಲ್ಲ. 4 ಇಂದ ಟ್ರೈ ಮಾಡ್ತಾರೆ, ಡಿವೈಡ್ ಆಗಲ್ಲ. 5 ಇಂದ ಟ್ರೈ ಮಾಡ್ತಾರೆ, ಡಿವೈಡ್ ಆಗಲ್ಲ. ಸೊ ಅದಾದಮೇಲೆ ಮುಂದೆ ಟ್ರೈ ಮಾಡೋಕ್ಕೆ ಹೋಗಲ್ಲ, ಬಿಟ್ಬಿಡ್ತಾರೆ. ಇದನ್ನು ಪ್ರೈಮ್ ನಂಬರ್ ಅಂದ್ಬಿಟ್ಟು ಕನ್ಸಿಡರ್ ಮಾಡಿಕೊಂಡು ತಪ್ಪು ಮಾಡಿಬಿಡ್ತಾರೆ ಲೆಕ್ಕಗಳು. ಇದು ಹಂಗೇನೆ. ಈ 3 ಅಂಕಿಗಳು ಅಷ್ಟೇ. 2 ಇಂದ ಟ್ರೈ ಮಾಡಿ ಡಿವೈಡ್ ಆಗಲ್ಲ, 3 ಇಂದ ಟ್ರೈ ಮಾಡಿ ಡಿವೈಡ್ ಆಗಲ್ಲ, 4 ಇಂದ ಟ್ರೈ ಮಾಡಿ ಡಿವೈಡ್ ಆಗಲ್ಲ, 5 ಇಂದ ಟ್ರೈ ಮಾಡಿ ಡಿವೈಡ್ ಆಗಲ್ಲ. ನಾವೇನು ಮಾಡ್ತೀವಿ, ಒಂದು ಸಲ ಡಿವೈಡ್ ಆಗಲ್ಲ ಅಂದರೆ 2 to 5 ಗಂಟೆ ಟ್ರೈ ಮಾಡ್ತೀವಿ, ಡಿವೈಡ್ ಆಗಲ್ಲ ಅಂದರೆ ಇವೆಲ್ಲ ಪ್ರೈಮ್ ನಂಬರ್ ಅಂತ ತಿಳ್ಕೊಬಿಡ್ತೀವಿ. ಅದಕ್ಕೋಸ್ಕರ ನೀವು 1 ರಿಂದ 20 ಟೇಬಲ್ ಕಲ್ತಿದ್ರೆ ನಂಬರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದು 13 ಒನ್ಸ ಟೇಬಲ್ ಬರುತ್ತೆ, 17 ಒನ್ಸ ಟೇಬಲ್ ಬರುತ್ತೆ, ಇದು 19 ಒನ್ಸ ಟೇಬಲ್ ಬರುತ್ತೆ. ಇದು ಯಾವುದು ಪ್ರೈಮ್ ನಂಬರ್ ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನಾದ್ರು ನೀವು ಟೇಬಲ್ ಕಲಿಬೇಕು. ಮತ್ತು ಇನ್ನೊಂದು ಸಲ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಥರ ಪ್ರಾಬ್ಲಮ್ ಬರುತ್ತೆ. ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ಮು ನೋಡಿ, 15/63, 5/7 ಈ ಥರ ಪ್ರಾಬ್ಲಮ್ ಬರುತ್ತೆ. ಅದನ್ನೇನು ಮಾಡ್ತೀವಿ, ಇದನ್ನು 15/63, 7/5. ನಿಮ್ಗೇನಾದ್ರು ಟೇಬಲ್ಸ್ ಏನೋ ನೀಟಾಗಿ ಗೊತ್ತಿದ್ರೆ ಇದು ನೋಡುತ್ತೆ. ಇದು ನೋಡಿದ್ರೆ ಅಂಕಿಗಳು ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಒಂದೇ ಫ್ಯಾಮಿಲಿಗೆ ಬರುತ್ತೆ. ಒಂದೇ ಫ್ಯಾಮಿಲಿ ಅಂದರೆ ಒಂದೇ ಟೇಬಲ್ ಬರುತ್ತೆ. ಇದನ್ನು ಈಸಿಗೆ ಡಿವಿಷನ್ ಮಾಡ್ಬೋದು. 7 1s 7 9s ಈ ರೀತಿ ಡಿವೈಡ್ ಮಾಡ್ಬೋದು. 5 1s 5 3s ಈ ಥರ ಡಿವಿಷನ್ ಮಾಡಬೇಕು. ಇಲ್ಲ ಅಂದರೆ ಸಾಮಾನ್ಯವಾಗಿ ಮಕ್ಕಳು ಇವೆರಡು ಮಲ್ಟಿಪ್ಲೈ ಮಾಡಿಬಿಟ್ಟು ಒಂದು ಆನ್ಸರ್ ತೆಗಿತಾರೆ. ಇವೆರಡು ಮಲ್ಟಿಪ್ಲೈ ಮಾಡಿಬಿಟ್ಟು ಆನ್ಸರ್ ತೆಗಿತಾರೆ. ತುಂಬ ಲೆಂತಿ ಮಾಡಾಕ್ಬಿಡ್ತಾರೆ. ಅದಕ್ಕೋಸ್ಕರ ಟೇಬಲ್ ಗೊತ್ತಿರಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ. 13/12 ಇಂಟು 72/117. ಟೇಬಲ್ ಗೊತ್ತಿಲ್ಲ ಅಂದರೆ ಇವೆರಡನ್ನೂ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಬಿಡ್ತಾರೆ. ಟೇಬಲ್ ಗೊತ್ತಿರೋ ಮಲ್ಟಿಪ್ಲೈ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ತಾರೆ. ನೋಡಿ, ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೆಲ್ಲ ಒಂದೇ ಫ್ಯಾಮಿಲಿಗೆ ಸೇರುತ್ತೆ ಅಥವಾ ಒಂದೇ ಟೇಬಲ್ಗೆ ಸೇರುತ್ತೆ ಅಂತ ಗೊತ್ತಿರುತ್ತೆ. 13 1s 13 9s. ಅದೇ ರೀತಿ 12 1s 12 6s 6/9 ಅಂತ ಬಂತು. ಪುನಃ 3 2s 3 3s. ಆನ್ಸರ್ ಏನು ಬರುತ್ತೆ? 2/3 ಅಂತ ಬರುತ್ತೆ. ನೀವು 20 ಟೇಬಲ್ ಗೊತ್ತಿದ್ರೆ ನಿಮಗೆ ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು ಮತ್ತು ಪ್ರೈಮ್ ನಂಬರ್ ಐಡೆಂಟಿಫೈ ಮಾಡೋದೆಲ್ಲ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರನಾದ್ರು ನೀವು
20ವರೆಗೂ ಟೇಬಲ್ ಕಲೀಲೇಬೇಕು. ಪ್ರತಿದಿನ ಮಂತ್ರದ ಥರ ಕಲ್ತ್ಕೊಳ್ಳಿ. ಇಷ್ಟು ಸ್ಕ್ವೇರ್ ರೂಟು, ಕ್ಯೂಬ್ ರೂಟು ಏನು ಕಲಿಬೇಕು ನೋಡಿ. ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀರ, ಈ ರೀತಿ ಈಕ್ವೇಷನ್ ಬರುತ್ತೆ. a² = 64 ಅಂತ ಬರುತ್ತೆ. ಆಯಿತಾ? ನೀವೇನಾರ ಸ್ಕ್ವೇರ್ ರೂಟ್ ಏನಾರ ಕಲ್ತಿದ್ರೆ ಡೈರೆಕ್ಟಾಗಿ ಮಾಡ್ಬೋದು. a = √64. √64 ಎಷ್ಟಾಗುತ್ತೆ? 8 ಆಗುತ್ತೆ. ಸೊ ನೀವು ಸ್ಕ್ವೇರ್ ರೂಟ್ ಕಲ್ತಿದ್ರೆ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಸ್ಕ್ವೇರ್ ರೂಟ್ ಕಲ್ತಿದ್ರೆ ನೀವು ಇದನ್ನು ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ಅದೇ ರೀತಿ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀರ, ಈಕ್ವೇಷನ್ ಬರುತ್ತೆ. a³ = 125 ಅಂತ ಬರುತ್ತೆ. 125 ಅಂತ ಬರುತ್ತೆ. ಪುನಃ a = √125. ನೀವು 5 ಕ್ಯೂಬ್ ರೂಟ್ ಗೊತ್ತಿದ್ದರೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. a = 5, a = 8. ಈ ಥರ ಈಕ್ವೇಷನ್ ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ ಬರುತ್ತೆ. ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಸ್ಕ್ವೇರ್ ರೂಟು, ಕ್ಯೂಬ್ ರೂಟು ಗೊತ್ತಿರಬೇಕು ನಿಮಗೆ. ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ನಂಬರ್ಸ್ ಎಲ್ಲ ಸ್ಕ್ವೇರ್ ರೂಟು, ಕ್ಯೂಬ್ ರೂಟು ಅದನ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್. ಪ್ರೈಮ್ ನಂಬರ್ಸ್ ಏನು ಕಲಿಬೇಕು? ನೀವು ಯಾವುದೋ ಡಿವಿಷನ್ ಮಾಡ್ತಾ ಇರ್ತೀರಾ ಅಥವಾ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ತೀರಾ, ಈ ಥರ ನಂಬರ್ ಬರುತ್ತೆ. 97 ಅಂತ ನಂಬರ್ ಬರುತ್ತೆ. ಈ 97 ಅಂತ ನಂಬರ್ ಬಂದ ತಕ್ಷಣ ನೀವು ತಲೆಯಲ್ಲಿ ಇದನ್ನು ಪ್ರೈಮ್ ನಂಬರ್ ಅಂತ ಡಿಸೈಡ್ ಮಾಡಬೇಕು. ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಪ್ರೈಮ್ ನಂಬರ್ ಅಂತ ಹೇಳ್ತೀರಾ. ಫರ್ದರ್ ಡಿವಿಷನ್ ಮಾಡೋಕ್ಕಾಗಲ್ಲ, ಫರ್ದರ್ ಫ್ಯಾಕ್ಟರೈಸೇಷನ್ ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ನ ಅಲ್ಲೇ ಸ್ಟಾಪ್ ಮಾಡ್ತೀರಾ. ಇಲ್ಲಾಂದ್ರೆ ಏನು ಮಾಡ್ತೀರಾ? ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತೀರ. 2 ಇಂದ 3 ಇಂದ ಪ್ರತಿಯೊಂದು ನಂಬರಿಂದ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಇದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಪ್ರೈಮ್ ನಂಬರ್ ಅಂದರೆ ಬೇರೆ ನಂಬರಿಂದ ಡಿವೈಡ್ ಮಾಡೋಕ್ಕಾಗಲ್ಲ. ಅಂಥ ನಂಬರ್ಗಳನ್ನ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಅದೇ ರೀತಿ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಪ್ರೈಮ್ ನಂಬರ್ ಅಂತ ಗೊತ್ತಿರೋ ಡೈರೆಕ್ಟಾಗಿ ಅಲ್ಲೇ ಸ್ಟಾಪ್ ಮಾಡ್ತೀರಾ. ಇಲ್ಲ ಅಂದರೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ 101 ಇವೆಲ್ಲ ಪ್ರೈಮ್ ನಂಬರ್ಸು, 103 ಇವೆಲ್ಲ ಪ್ರೈಮ್ ನಂಬರ್ಸು. ಅದಕ್ಕೆ ನೀವು 5ನೇ ಕ್ಲಾಸ್ ಮಕ್ಕಳಾಗಿರೋದ್ರಿಂದ ಕನಿಷ್ಠ ಪಕ್ಷ 200ವರೆಗಾದರೂ ಪ್ರೈಮ್ ನಂಬರ್ನ ಕಲ್ತ್ಕೊಂಡಿರಿ. ಡೈರೆಕ್ಟಾಗಿ ಹೇಳ್ತಾ ಇರಬೇಕು ನೀವು ಪ್ರೈಮ್ ನಂಬರ್ 2, 3, 5, 7, 11, 13, 19 ಈ ಥರ ಮಂತ್ರ ಥರ ಕಲ್ತ್ಕೊಂಡಿರಬೇಕು ಪ್ರೈಮ್ ನಂಬರ್ಸ. ನೆಕ್ಸ್ಟ್ 5th ಒನ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಲೆಂತ್ 1 ಕಿಲೋಮೀಟರ್ ಅಂದರೆ 1000 ಮೀಟರ್, ಅಥವಾ 1 ಮೀಟರ್ ಅಂದರೆ 100 ಸೆಂಟಿಮೀಟರ್, ಅಥವಾ 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್. ಇದು ಯೂನಿಟ್ಸು, ಇವೆಲ್ಲ ಮೆಜರ್ಮೆಂಟು. ಪ್ರತಿಯೊಂದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟು ಮಕ್ಕಳು ಕಲ್ತಿದ್ರೆ ಇದ್ರ ಮೇಲೆ 1-2 ಪ್ರಾಬ್ಲಮ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ. ಅದನ್ನು ಸಾಲ್ವ್ ಮಾಡ್ಬೋದು. ಇದೇ ರೀತಿ ಲೆಂತ್ ಬರುತ್ತೆ, ಟೈಮ್ ಬರುತ್ತೆ, ಕೆಪಾಸಿಟಿ ಬರುತ್ತೆ, ವಾಲ್ಯೂಮ್ ಬರುತ್ತೆ, ಮತ್ತು ಮನಿ ಬರುತ್ತೆ. ಅದನ್ನೆಲ್ಲ ಕಲ್ತಿರ್ಬೇಕು. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂದ್ಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದ ಪ್ರತಿಯೊಬ್ಬರು ಯೂನಿಟ್ ಆ್ಯಂಡ್ ಮೆಜರ್ಮೆಂಟು ಕಲ್ತಿರ್ಬೇಕು. ನೆಕ್ಸ್ಟ್ 6th ಒನ್ ಏನಂದರೆ ಪೆರಿಮೀಟರು, ಏರಿಯಾ, ವಾಲ್ಯೂಮು. ಇವತ್ತಿನ ದಿನ ಸಿಲೆಬಸ್ಸಲ್ಲಿ ಏನಿದೆ 3 ಇದೆ. ಒಂದು ಸ್ಕ್ವೇರ್ ಇದೆ, ಒಂದು ರೆಕ್ಟ್ಯಾಂಗಲ್ ಇದೆ, ಇನ್ನೊಂದು ಟ್ರಯಾಂಗಲ್ದು. ಈ 3ದು ಸ್ಕ್ವೇರು, ರೆಕ್ಟ್ಯಾಂಗಲ್ಲು, ಟ್ರಯಾಂಗಲ್ದು ಪೆರಿಮೀಟರ್ ಏರಿಯಾ ಗೊತ್ತಿರಬೇಕು. ಪೆರಿಮೀಟರ್ದು ಫಾರ್ಮುಲಾ ಗೊತ್ತಿರಬೇಕು, ಏರಿಯಾ ಫಾರ್ಮುಲಾ ಗೊತ್ತಿರಬೇಕು, ಮತ್ತು ವಾಲ್ಯೂಮ್ದು ಫಾರ್ಮುಲಾ ಗೊತ್ತಿರಬೇಕು. ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಆದ್ದರಿಂದ ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದು ಸ್ಕ್ವೇರು, ರೆಕ್ಟ್ಯಾಂಗಲ್ದು, ಟ್ರಯಾಂಗಲ್ದು ಪೆರಿಮೀಟರ್, ಏರಿಯಾ, ವಾಲ್ಯೂಮ್ ಫಾರ್ಮುಲಾ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಕಲ್ತ್ಕೊಂಡಿರಿ. 7th ಒನ್ ಡಿವಿಸಿಬಿಲಿಟಿ ರೂಲ್. ನಿಮ್ಗೇನಾದ್ರು ಡಿವಿಸಿಬಿಲಿಟಿ ರೂಲ್ಸು 1ರಿಂದ 11ವರೆಗೂ ಗೊತ್ತಿದ್ರೆ ಸುಮಾರು ಟೈಮ್ ಸೇವ್ ಆಗುತ್ತೆ ನಿಮಗೆ. ನಂಬರ್ ನೋಡಿದ ತಕ್ಷಣ ಹೇಳ್ತಾ ಇರ್ತೀರ, ಇದು 2ಇಂದ ಡಿವೈಡ್ ಆಗುತ್ತೋ ಇಲ್ವೋ, 3ಇಂದ ಡಿವೈಡ್ ಆಗುತ್ತೋ ಇಲ್ವೋ, 4ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಸುಮಾರು ಟೈಮ್ನ ಸೇವ್ ಮಾಡ್ಬೋದು, ಮತ್ತು ಲೈಫ್ ಲಾಂಗ್ ನಿಮಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರನಾದ್ರು ನೀವು ಈ 7 ಮಂತ್ರಗಳ ಕಲ್ತಿರಬೇಕು. ಫಸ್ಟ್ ಒನ್ನು ಟೇಬಲು, ಸೆಕೆಂಡ್ ಒನ್ನು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟು, ಥರ್ಡ್ ಒನ್ನು ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟು, 4th ಒನ್ನು ಪ್ರೈಮ್ ನಂಬರ್ಸು, 5th ಒನ್ನು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟು, 6th ಒನ್ನು ಪೆರಿಮೀಟರ್, ಏರಿಯಾ, ವಾಲ್ಯೂಮು, 7th ಒನ್ನು ಡಿವಿಸಿಬಿಲಿಟಿ ರೂಲ್. ಈ 7 ಮಂತ್ರಗಳನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಗಾಯತ್ರಿ ಮಂತ್ರ ಆಗ್ತಾರಲ್ಲ, ಆ ರೀತಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ ಬರಬೇಕು. ನವೋದಯ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಕೂತ್ಕೊಂಡಿರ್ಬೇಕು. ಈ ಥರ ಆದರೆ ಖಂಡಿತ ನವೋದಯದಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಧನ್ಯವಾದಗಳು.